ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಮಿಥುನ ರಾಶಿಯವರೇ, ಇಂದು ನೀವು ಕೇಳಲಿರುವ ಈ ಮಾತುಗಳು ಭವಿಷ್ಯವಾಣಿಯಷ್ಟೇ ಅಲ್ಲ, ನಿಮ್ಮ ಮನಸ್ಸಿನೊಳಗೆ ನಡೀತಿರುವ ಗೊಂದಲಕ್ಕೆ ಒಂದು ಸ್ಪಷ್ಟ ಉತ್ತರ. ಇತ್ತೀಚೆಗೆ ನಿಮ್ಮೊಳಗೆ ಒಂದು ಅನುಭವ ಮತ್ತೆ ಮತ್ತೆ ಮೂಡ್ತಾ ಇದೆಯಾ? ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಮೊದಲಿನಂತೆ ಇಲ್ಲ. ಮಾತನಾಡಿದ್ರೂ ಕೂಡ ಅಂತರ ಇದೆ, ನಗ್ತಾ ಇದ್ರೂ ಕೂಡ ಆತ್ಮೀಯತೆ ಕಡಿಮೆ ಆಗ್ತಾ ಇದೆ. ಹೀಗಂತ ನಿಮಗೆ ಅನ್ನಿಸ್ತಾ ಇದೆಯಾ? ಇದು ನಿಮ್ಮ ಕಲ್ಪನೆ ಅಷ್ಟೇ ಅಲ್ಲ. ಮಿಥುನ ರಾಶಿಯವರ ಜೀವನದಲ್ಲಿ ಈಗ ಒಂದು ಬಂಧ ನಿಧಾನವಾಗಿ ಸಡಿಲುಗೊಳ್ತಾ ಇರುವ ಸಮಯ ಸ್ಟಾರ್ಟ್ ಆಗಿದೆ. ಮಿಥುನ ರಾಶಿಯವರು ಮಾತಿನಲ್ಲೂ ಮನಸ್ಸಿನಲ್ಲೂ ಚುರುಕಾಗಿರುವವರು. ನೀವು ಸಂಬಂಧವನ್ನು ಮಾತಿನಿಂದ, ಸಮಯದಿಂದ, ಕಾಳಜಿಯಿಂದ ಜೀವಂತವಾಗಿಟ್ಕೊಳ್ತೀರಾ. ಆದರೆ ಈಗ ನೀವು ಗಮನಿಸ್ತಾ ಇದ್ದೀರಾ, ನೀವು ಮಾತಾಡಲು ಪ್ರಯತ್ನಿಸಿದಷ್ಟು ಎದುರಿನವರು ಮೌನಕ್ಕೆ ಸರಿತಾ ಇದ್ದಾರೆ. ನೀವು ಹತ್ತಿರ ಬರಲು ನೋಡಿದಷ್ಟು ಅವರು ತಮ್ಮದೇ ಜಗತ್ತಿನಲ್ಲಿ ಮುಳುಗ್ತಾ ಇದ್ದಾರೆ. ಇದು ಅಸಡ್ಡೆಯಿಂದ ಆಗ್ತಾ ಇಲ್ಲ, ಇದು ಕಾಲದ ಸೂಚನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜೀವನದಲ್ಲಿ ಇದ್ದ ಒಂದು ಪ್ರಮುಖ ವ್ಯಕ್ತಿಯ ಜೊತೆಗಿನ ಸಂವಹನದ ತಂತಿ ನಿಧಾನವಾಗಿ ದುರ್ಬಲವಾಗ್ತಾ ಇದೆ. ಮೊದಲು ನಿಮ್ಮ ಮಾತುಗಳಿಗೆ ಪ್ರತಿಕ್ರಿಯೆ ಇತ್ತು, ಈಗ ಉತ್ತರಗಳಲ್ಲೂ ಅಂತರ ಬಂದಿದೆ. ನೀವು ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗ್ತಾ ಇಲ್ಲ. ಇದು ನಿಮ್ಮ ಹೃದಯವನ್ನು ಗೊಂದಲಕ್ಕೆ ದೂಡ್ತಾ ಇದೆ. ಆದರೆ ಪ್ರಿಯ ಮಿಥುನ ರಾಶಿಯವರೇ, ಈ ಗೊಂದಲವೇ ಬದಲಾವಣೆಯ ಮೊದಲ ಲಕ್ಷಣ. ಮಿಥುನ ರಾಶಿಯವರ ದೊಡ್ಡ ಶಕ್ತಿ ಅವರ ಹೊಂದಿಕೊಳ್ಳುವ ಗುಣ. ಆದರೆ ಅದೇ ಸಮಯದಲ್ಲಿ ನಿಮ್ಮ ದೊಡ್ಡ ದುರ್ಬಲತೆಯೂ ಹೌದು. ನೀವು ಎಲ್ಲವನ್ನ ಮಾತಿನಿಂದ ಸರಿಪಡಿಸಬಹುದು ಅನ್ನುವ ಒಂದು ನಂಬಿಕೆಯಲ್ಲಿ ಕೆಲವೊಮ್ಮೆ ನಿಮ್ಮನ್ನು ಮೀರಿಸಿ ಪ್ರಯತ್ನ ಮಾಡ್ತಾ ಇರ್ತೀರ. ಆದರೆ ಈ ಸಂಬಂಧದಲ್ಲಿ ಈಗ ಆ ಮಾತುಗಳು ಸಾಲುತ್ತಿಲ್ಲ. ಯಾಕೆಂದರೆ ಇಲ್ಲಿ ಸಮಸ್ಯೆ ಕಮ್ಯುನಿಕೇಷನ್ದು ಅಲ್ಲ, ಇಲ್ಲಿ ಸಮಸ್ಯೆ ಶಕ್ತಿಯ ಅಸಮತೋಲನದಲ್ಲಿ ಇದೆ. ಇತ್ತೀಚೆಗೆ ನೀವು ನಿಮ್ಮನ್ನೇ ಕೇಳ್ಕೊಂಡಿದ್ದೀರಾ, ನಾನು ಮಾತ್ರ ಯಾಕೆ ಪ್ರಯತ್ನ ಮಾಡ್ತಾ ಇದ್ದೇನೆ? ಅವರು ನನ್ನಿಲ್ಲದೆ ಸಹ ಸುಖವಾಗಿರ್ಬೋದಾ? ನಾನಿಲ್ದೇ ಅವರು ಸುಖವಾಗಿ ಇದ್ದಾರಾ ಅನ್ನುವ ಒಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಇದು ಅಸೂಯೆಯಿಂದ ಅಲ್ಲ, ಇದು ನಿಮ್ಮ ಆತ್ಮ ಕೇಳ್ತಾ ಇರುವ ಸತ್ಯ. ಜ್ಯೋತಿಷ್ಯ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ, ನೀವು ಈಗ ಬಿಟ್ಟು ಕೊಡುವುದನ್ನು ಕಲಿಬೇಕು, ಹಿಡಿದುಕೊಳ್ಳುವುದನ್ನು ಅಲ್ಲ. ಈ ದೂರವು ನಿಮಗೆ ಮೊದಲಿಗೆ ಒಂಥರ ಖಾಲಿ ಅನಿಸುತ್ತೆ. ಮಾತನಾಡಲು ಯಾರೂ ಇಲ್ಲದಂತೆ, ನಿಮ್ಮ ಆಲೋಚನೆಗಳನ್ನು ಶೇರ್ ಮಾಡೋದಕ್ಕೆ ಜಾಗ ಇಲ್ಲದಂತೆ ನಿಮಗೆ ಅನಿಸುತ್ತೆ. ಆದರೆ ಇದೇ ಒಂದು ಖಾಲಿತನ ನಿಮ್ಮೊಳಗಿನ ನಿಜವಾದ ಧ್ವನಿಯನ್ನು ಕೇಳಿಸುವಂತೆ ಮಾಡುತ್ತೆ. ನೀವು ಇಷ್ಟು ದಿನ ಯಾರಿಗಾಗಿ ನಿಮ್ಮ ಮಾತುಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ನಗುವನ್ನೇ ಬದಲಾಯಿಸಿದ್ದೀರೋ ಅದು ನಿಮಗೆ ಈಗ ಸ್ಪಷ್ಟವಾಗುತ್ತೆ. ಈ ಬಂಧ ದೂರವಾಗ್ತಿರೋದು ನಿಮ್ಮ ನಷ್ಟಕ್ಕಾಗಿ ಅಲ್ಲ, ಇದು ನಿಮ್ಮ ಮಾನಸಿಕ ಶಾಂತಿಗಾಗಿ. ಈ ವ್ಯಕ್ತಿಯ ಜೊತೆ ನೀವು ನಿಧಾನವಾಗಿ ನಿಮ್ಮ ಸ್ವಾಭಾವಿಕತೆ ಕಳೆದುಕೊಳ್ತೀರಾ. ಈಗ ಗ್ರಹಗಳು ನಿಮಗೆ ಒಂದು ಅವಕಾಶ ಕೊಡ್ತಾ ಇವೆ, ನಿಮ್ಮನ್ನೇ ಮರಳಿ ಕಂಡುಕೊಳ್ಳುವ ಅವಕಾಶ. ಈ ಸಮಯದಲ್ಲಿ ಮತ್ತೆ ಮತ್ತೆ ಮೆಸೇಜ್, ಫೋನ್, ವಿವರಣೆ ಇವೆಲ್ಲವೂ ಎಕ್ಸ್ಪ್ಲನೇಷನ್ ಏನು ಕೊಡೋದಕ್ಕೆ ನೀವು ಹೋಗಬೇಡಿ. ಮೌನವೇ ನಿಮ್ಮ ಸಂದೇಶ ಆಗಿರಲಿ. ಪ್ರತಿದಿನ ಬೆಳಿಗ್ಗೆ ಓಂ ಬುಧಾಯ ನಮಃ ಅಂತ 21 ಬಾರಿ ಜಪ ಮಾಡಿ. ಬುಧ ಗ್ರಹ ಮಿಥುನ ರಾಶಿಯ ಅಧಿಪತಿ. ಈ ಜಪ ನಿಮ್ಮ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತೆ ಮತ್ತು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಬುಧವಾರ ಹಸಿರು ಬಣ್ಣದ ವಸ್ತ್ರ ಧರಿಸುವುದು ನಿಮಗೆ ಒಳ್ಳೆಯದು. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಜನರ ಪರಿಚಯ, ಹೊಸ ಸಂವಹನ, ಹೊಸ ಪರಿಚಯಗಳು ಬರುತ್ತೆ. ಆದರೆ ಈ ಬಾರಿ ಅದು ಏಕಪಕ್ಷೀಯವಾಗಿರೋದಿಲ್ಲ. ಅಲ್ಲಿ ನೀವು ಮಾತಾಡಿದಂತೆ ಕೇಳಿಸ್ಕೊಳ್ತೀರ. ನಿಮ್ಮ ಮೌನಕ್ಕೂ ಅರ್ಥ ಸಿಗುತ್ತೆ. ನಿಮ್ಮನ್ನು ತುಂಬ ಪ್ರೀತಿಸುವವರು ಸಿಗ್ತಾರೆ. ಆದರೆ ಆ ಹೊಸ ಆರಂಭಕ್ಕೆ ಈ ಹಳೆಯ ಬಂಧ ಸಂಪೂರ್ಣವಾಗಿ ನಿಮ್ಮ ಜೀವನದಿಂದ ದೂರ ಆಗಬೇಕು. ಮಿಥುನ ರಾಶಿಯವರೇ, ಕೆಲವರು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟದವರೆಗೆ ಮಾತ್ರ ಇರ್ತಾರೆ. ಅವರು ಹೋಗುವಾಗ ನಾವು ದುಃಖ ಪಡ್ತೇವೆ, ಆದರೆ ಅವರು ಹೋಗಿದ ನಂತರ ನಾವು ಬೆಳಿತೇವೆ. ನೀವು ಕಳೆದುಕೊಳ್ತಿರೋದು ಸಂಬಂಧವಲ್ಲ, ನೀವು ಮರಳಿ ಪಡಿತಾ ಇರೋದು ನಿಮ್ಮ ಸ್ವಾತಂತ್ರ್ಯ. ಈ ವಿಡಿಯೋ ನಿಮಗೆ
ಹೃದಯಕ್ಕೆ ತಾಕಿದರೆ ಇದು ಯಾದೃಚ್ಛಿಕವಲ್ಲ, ಇದು ಕಾಲ ನಿಮ್ಮ ಜೊತೆ ಮಾತನಾಡ್ತಾ ಇರುವ ಧ್ವನಿ. ಮುಂದೆ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ, ಶಾಂತಿ ಮತ್ತು ಸಮಾನ ಮನಸ್ಸಿನ ಸಂಬಂಧಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ನೀವು ಅದಕ್ಕೆ ಅರ್ಹರು ಆಗಿರ್ತೀರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.